ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಸಿಂಧು. ನಾನಿವತ್ತು ಹೋಗ್ತಿರೋದು ಸುವರ್ಣಮುಖಿ ಕಲ್ಯಾಣಿ ನೋಡೋಕ್ಕೆ. ಈ ಸುವರ್ಣಮುಖಿ ಕಲ್ಯಾಣಿದು ತುಂಬಾ ಹಿಸ್ಟ್ರಿ ಇದೆ. ಬನ್ನಿ ಏನಂತ ಹೇಳ್ತೀನಿ. ಈ ಜಾಗ ಮೊದಲು ಚಂಪಕ ವೃಕ್ಷಗಳ ವನ ಆಗಿತ್ತಂತೆ. ಇದಕ್ಕೆ ಚಂಪಕಾರಣ್ಯ ಅಂತ ಕರೀತಿದ್ರಂತೆ. ಇದು ಕಾಡು ಪ್ರದೇಶ. ಇಲ್ಲಿ ಎಲ್ಲರೂ ಓಡಾಡಿ ಇವಾಗ ಕಾಲು ದಾರಿಯಾಗಿದೆ. ಆಮೇಲೆ ಈ ಕಲ್ಯಾಣಿ ನೋಡಬೇಕಂದ್ರೆ 2 ಕಿಲೋಮೀಟ್ರ್ ಈ ಕಾಡು ದಾರಿಲೇ ನಡ್ಕೊಂಡು ಹೋಗಬೇಕು. ಸೊ ನೋಡಿ, ಈ ಥರ ಇತ್ತು ಇಲ್ಲಿ ಕಾಡು. ಇಲ್ಲಿ ಆನೆಗಳು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬರಬೇಕಂದ್ರೆ ಒಬ್ಬರು ಇಬ್ಬರು ಬಂದರೆ ಬಿಡಲ್ಲ. ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ. ಸೊ ನಾವು 6 ಜನ ಸೇರಿಕೊಂಡು ಇಲ್ಲಿ ಬಂದಿದ್ವಿ ಅಲ್ಲ. ಇದನ್ನು 7 ಸುತ್ತಿನ ಕೋಟೆ ಇಲ್ಲ ಕಲ್ಲಿನ ಕೋಟೆ ಈ ಥರ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಇಲ್ಲಿ ನಾವು 1 ಸುತ್ತು ಹಾಕಿದರೆ 7 ಸತಿ ಪ್ರದಕ್ಷಿಣೆ ಹಾಕಿದ್ದಕ್ಕೆ ಸಮ ಅಂತೆ. ನೀವು ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಪಾಯಿಂಟಿಗೆ ಬಂದು ಎಂಡ್ ಆಗಲ್ಲ. ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟು ಎರಡೂ ಬೇರೆಯೇ ಆಗಿರುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಜನ ಇಲ್ಲಿ ಕಲ್ಲಿನ ಮನೆ ಕಟ್ಟಿದ್ದಾರೆ. ಇಲ್ಲಿ ಸುತ್ತ ಹಾಕಿ ಬಂದುಬಿಟ್ಟು ಇಲ್ಲಿ ಕಲ್ಲಿನ ಮನೆ ಕಟ್ಟಿ ನೀವೇನು ಅಂದ್ಕೊತೀರೋ ಅದೆಲ್ಲ ನಿಜ ಆಗುತ್ತಂತೆ ಅನ್ನೋ ನಂಬಿಕೆ ಇಲ್ಲಿ ಜನರಲ್ಲಿದೆ. ಸೊ ಇಲ್ಲಿ ಮನೆ ಕಟ್ಟಿದ್ದಾರೆ. ನಾವು ಒಂದು ಸತಿ ಇಲ್ಲಿ ಸುತ್ತ ಹಾಕೋಣ ಅಂತ ಹೋಗ್ತಾ ಇದ್ವಿ. ನಾನು ಆ್ಯಕ್ಚುಲಿ ಇಲ್ಲಿ ಬರ್ತಿರೋದು ಸೆಕೆಂಡ್ ಟೈಮು. ಅವಾಗೂ ಸುತ್ತ ಹಾಕಿದ್ದೆ. ಬಟ್ ಈ ಥರ ಕಲ್ಲಿನ ಮನೆ ಕಟ್ಟಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಈ ಸತಿ ಬಂದಾಗ ಗೊತ್ತಾಗಿತ್ತು. ಸೊ ನಾವು ಮಾಡಿದ್ವಿ. ಸೊ ಇಲ್ಲಿ ಬರಬೇಕಾದ್ರೆ ಚಿಕ್ಕದಾಗಿ ಒಂದು 2-3 ದೇವಸ್ಥಾನ ಇದೆ. ಒಂದು ಆಂಜನೇಯಂದು, ಆಮೇಲೆ ಇನ್ನೊಂದೆರಡು ಶಿವಂದು ದೇವಸ್ಥಾನ ಇದೆ. ಸೊ ಇನ್ನೇನು ಬಂದೇ ಬಿಟ್ವಿ ನಮ್ಮ ಡೆಸ್ಟಿನೇಷನ್ ಪ್ಲೇಸ್ಗೆ, ಸುವರ್ಣಮುಖಿ ಕಲ್ಯಾಣಿ. ಈ ಕಲ್ಯಾಣಿ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ಏನಂದರೆ ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ಅಂದರೆ ಮಹಾಭಾರತದ ಕೊನೆ ಟೈಮಲ್ಲಿ ಪಾಂಡವರ ನಂತರ ಅವನ ಮುಂದಿನ ಪೀಳಿಗೆಯವರಾದ ಪರೀಕ್ಷಿತ ಮಹಾರಾಜ ಅವನನ್ನು ಯುದ್ಧದ ಟೈಮಲ್ಲಿ ತಕ್ಷಕ ಎಂಬ ಸರ್ಪ ಕಚ್ಚಿ ಅವನು ಸಾಯ್ತಾನಂತೆ. ಸೊ ಇದರಿಂದ ಪರೀಕ್ಷಿತ ರಾಜನ ಮಗ ಆದ ಜೈಮೇಜಯಂಗೆ ಕೋಪ ಬರುತ್ತಂತೆ. ಆ ಕೋಪದಿಂದ ಅವನು ಸರ್ಪಯಾಗ ಮಾಡಿಸ್ತಾನಂತೆ. ಸರ್ಪಯಾಗ ಮಾಡಿಸಿದ್ದಕ್ಕೆ ಅವನಿಗೆ ಸರ್ಪದೋಷ ಉಂಟಾಗಿ ಅದರಿಂದ ಚರ್ಮ ರೋಗ ಬರುತ್ತೆ. ಸೊ ಇದಕ್ಕೆ ಪರಿಹಾರ ಹುಡುಕೊಂಡು ಅವನು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡ್ತಾ ಇರ್ತಾನಂತೆ. ಆದರೆ ಅವನಿಗೇನು ಪರಿಣಾಮನೇ ಆಗಲ್ಲ. ಸೊ ಹಂಗೆ ಬರ್ತಾ ಬರ್ತಾ ಒಂದಿನ ಅವನ ಜೊತೆ ಬಂದಿರೋ ನಾಯಿ ಒಂದು ಕೊಳದಲ್ಲಿ ಫುಲ್ ಬಾಯಾರಿಕೆಯಾಗಿ ನೀರು ಕುಡಿಯೋಕೆ ಹೋಗುತ್ತೆ. ನೀರು ಕುಡಿದು ಬಂದು ಅದು ಮೈ ಕೊಡುವತ್ತಂತೆ. ಆ ನೀರು ರಾಜನ ಮೈ ಮೇಲೆ ಬಿದ್ದು ರಾಜನಿಗೆ ಫುಲ್ ಚರ್ಮ ರೋಗ ಎಲ್ಲ ವಾಸಿ ಆಗುತ್ತಂತೆ. ಅದಕ್ಕೆ ರಾಜ ಅದು ನೀರು ಎಲ್ಲಿಂದ ಅಂತ ಹುಡುಕೊಂಡು ಬಂದು ನೋಡ್ತಾನೆ. ಈ ಕೊಳದಲ್ಲಿರೋ ನೀರನ್ನ ಅದು ನಾಯಿ ಕುಡಿದು ಬಂದಿರುತ್ತೆ. ಸೊ ಅದಕ್ಕೆ ಈ ಕೊಳನ ಎಲ್ಲ ಸುಂದರವಾಗಿ ಮತ್ತೆ ಕಟ್ಟಿಸಿ ಇದಕ್ಕೆ ಸುವರ್ಣಮುಖಿ ಅಂತ ಹೆಸರಿಡ್ತಾನೆ. ಯಾಕಂದರೆ ಅವನದು ಚರ್ಮ ಎಲ್ಲ ಸುವರ್ಣ ಬಣ್ಣ ಅಂದರೆ ಚಿನ್ನದ ಬಣ್ಣಕ್ಕೆ ಬದಲಾಯ್ತಂತೆ ಆ ನೀರು ಅವನಿಗೆ ಸೋಕಿದಾಗ. ಸೊ ಅದಕ್ಕೆ ಇದು ಸುವರ್ಣಮುಖಿ ಕಲ್ಯಾಣಿ ಅಂತ ಕರೀತಾರೆ. ಈಗೂ ಇಲ್ಲಿನ ನಂಬಿಕೆ ಏನಂದರೆ ಪ್ರತಿ 3 ಅಮಾವಾಸ್ಯೆ ಮತ್ತು 3 ಹುಣ್ಣಿಮೆ ಇಲ್ಲಿ ಬಂದು ಸ್ನಾನ ಮಾಡಿ ಚಂಪಕಧಾಮ ಸ್ವಾಮಿ ದರ್ಶನ ಮಾಡಿದರೆ ಎಲ್ಲ ಚರ್ಮ ರೋಗ ಕಡಿಮೆ ಆಗುತ್ತಂತೆ. ಆಮೇಲೆ ಪ್ರತಿ ವರ್ಷ ಇಲ್ಲಿ ರಾಮನವಮಿ ದಿನ ಮಾತ್ರ ಪೂರ್ತಿ ನೀರು ಖಾಲಿ ಮಾಡಿ ಕೆಳಗಡೆ ಆಂಜನೇಯ ಸ್ವಾಮಿದು ಕಲ್ಲಿನ ವಿಗ್ರಹ ಇದೆ, ಅದಕ್ಕೆ ಪೂಜೆ ಮಾಡ್ತಾರೆ. ಆಮೇಲೆ ನೀರೆಲ್ಲ ಮತ್ತೆ ತುಂಬಿಸ್ತಾರೆ. ಸೊ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಎಷ್ಟು ಪೀಸ್ಫುಲ್ ಆಗಿತ್ತು ವಾತಾವರಣ ಅಂದರೆ ತುಂಬ ಚೆನ್ನಾಗಿತ್ತು. ಬಿಟ್ಟು ಬರೋಕ್ಕೆ ಮನಸ್ಸೇ ಬರ್ತಿಲ್ಲ. 2 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದು ಗೊತ್ತೇ ಆಗಲಿಲ್ಲ ಇಲ್ಲಿ ಬಂದ ತಕ್ಷಣ. ತುಂಬ ಪೀಸ್ಫುಲ್ಲಾಗಿತ್ತು ಅಂತ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೇ ಕೂತ್ಕೊಂಡ್ವಿ. ಅಲ್ಲಿ ಒಬ್ಬರು ಅರ್ಚಕರಂತೆ ಅವರು ಹೇಳಿದರು, ಈ ಬಾಟಲಲ್ಲಿ ಸ್ವಲ್ಪ ನೀರು ತೊಗೊಂಡೋಗಿ ದಿನ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ನಾನ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸೊ ನಾವು ನೀರೆಲ್ಲ ತೊಗೊಂಡ್ವಿ ಬಾಟಲಲ್ಲಿ. ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ಬರ್ತಾಯಿದ್ವಿ. ಸೊ ಇದು ಕಲ್ಯಾಣಿದ ದರ್ಶನ ಆದಮೇಲೆ ನಾವು ಹೋಗಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ. ಆ್ಯಕ್ಚುಲಿ ಇಲ್ಲಿ ಬಂದೆ, ಆಮೇಲೆ ಅಲ್ಲಿ ಹೋಗಬೇಕು. ಇಲ್ಲಿ ತುಂಬ ರಶ್ ಇತ್ತು ಅಂತ ನಾವು ಫಸ್ಟೇ ಅಲ್ಲಿಗೆ ಹೋದ್ವಿ. ಆಮೇಲೆ ಲಕ್ಷ್ಮೀ ನರಸಿಂಹನ ಸ್ವಾಮಿದು ದರ್ಶನ ಮಾಡಿಕೊಂಡು ಕೆಳಗಡೆ ಇಳಿದು ಚಂಪಕಧಾಮ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ನಾವು ಹೋಗಿದ್ದು ವೈಕುಂಠ ಏಕಾದಶಿ ದಿನ, ಅದಕ್ಕೆ ತುಂಬ ಅಂದರೆ ತುಂಬ ರಶ್ ಇತ್ತು. ಓಂ ನಮೋ ಶಿವಾಯ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ.
ಗೈಸ್ ಇವಾಗ ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ. ನಾವು ಮಧ್ಯಾಹ್ನ ದರ್ಶನ ಮಾಡಕ್ಕೆ ಬಂದಿದ್ದಕ್ಕೆ ಫುಲ್ ಅಂದರೆ ಫುಲ್ ರಶ್ಶೇ ಇಲ್ಲ, ಖಾಲಿ ಅಂದರೆ 2 ಅವರ್ 3 ಅವರ್ ದರ್ಶನ ಆಗುತ್ತೆ. ಲಾಸ್ಟ್ ಟೈಮ್ ಬಂದಾಗಂತೂ 3 ಅವರ್ಸ್ ಆಗಿದೆ ದರ್ಶನಕ್ಕೆ. ಸೊ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಉತ್ತರ ದ್ವಾರ ಓಪನ್ ಮಾಡಿದರು, ಅಲ್ಲಿಂದನೇ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ನಾವು. ಸೊ ಡೇ ಸ್ಪೆಂಟ್ ವೆಲ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.